ನಮ್ಮೆಲ್ಲರ ಹೆಮ್ಮೆ ಏನಂತೇಳಿದ್ರೆ ನಮ್ಮ ಕನಸು ಡಾಕ್ಟರ್ ಕಿರಾಸ್. ಯಾಕಂದ್ರೆ ಅವರ ಬಗ್ಗೆ ನಮಗೆ ಬಹಳಷ್ಟು ಅಭಿಮಾನ ಇದೆ. ಇಲ್ಲಿ ಒಟ್ಟಿಗೆ ನೋಡಿದವರು ಅವರನ್ನು ಟೈ ಕಟ್ಟಿದ ಮೇಲೆ ಅಲ್ಲ, ಸೂಟ್ ಪ್ಯಾಂಟ್ ಹಾಕಿದ ಮೇಲೆ ಅಲ್ಲ, ಖಾಲಿ ಚಡ್ಡಿ ಹಾಕಿ ಹೋಗಲು ನಾವೆಲ್ಲರೂ ಒಟ್ಟಿಗೆ ನಮ್ಮ ಹುಡುಗನಾಗಿ ನಮ್ಮ ಮಗನಾಗಿ ಅವನಿಗೆ ನಾವು ಟ್ರೀಟ್ಮೆಂಟ್ ಮಾಡಿದವರು. ಆದ್ದರಿಂದ ನಮಗೆ ಹೆಮ್ಮೆ ಏನಂದ್ರೆ ಇವತ್ತು ನಮ್ಮ ಮಂಜನಾಡಿಯ ಒಂದು ಕಿರೀಟವಾಗಿ ಬೆಳೆಯುತ್ತಾ ಇದ್ದಾರೆ. ಅಲ್ಲಾಹನು ಅವನನ್ನು ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲಿ ಅಂತೇಳಿ ಪ್ರಾರ್ಥನೆ ಮಾಡುವುದರೊಂದಿಗೆ ಅವನಲ್ಲಿ ಒಂದು ಕಳಕಳಿಯ ವಿನಂತಿ ಏನೆಂದರೆ, ಮಂಜನಾಡಿಯ ಬಡ ಜನತೆ ಯಾವಾಗಲೂ ನಿನ್ನ ಮನಸ್ಸಿನಲ್ಲಿ ಬೇಕು. ಯಾವ ಸಂದರ್ಭದಲ್ಲಿ ಯಾವುದೇ ರೋಗಕ್ಕೆ ಬಂದರೂ ಅವರು ಮಂಜನಾಡಿಯವರು, ಅವರ ಬಗ್ಗೆ ನನಗೊಂದು ಋಣ ಇದೆ ಎಂಬುದು ನಿನ್ನ ಮನಸ್ಸಿನಲ್ಲಿ ಬೇಕು ಅಂತೇಳಿ ಕೇಳಿಕೊಂಡು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಂಡು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಹುಮಾನಪಟ್ಟ ಉಸ್ತಾದರ ದುವಾ ಮತ್ತು ಆಶೀರ್ವಚನದೊಂದಿಗೆ ಇಂದಿಲ್ಲಿ ನಡೆಯುತ್ತಿರುವಂತಹ ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಇದರ ಆರೋಗ್ಯ ಶಿಬಿರ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೇನೆ. ಯಾಕಂತಂದ್ರೆ ಆರೋಗ್ಯ ಶಿಬಿರದಲ್ಲಿ ನಮ್ಮ ಮಾಸ್ಟರ್ ಹೇಳಿದಾಗೆ ಜನರು ಬರೋದು ಬಹಳ ಕಡಿಮೆ. ಅದು ಉಚಿತವಾಗಿ ಆರೋಗ್ಯ ಶಿಬಿರ ಅಂತಂದ್ರೆ ಇನ್ನೂ ಎಲ್ರಿಗೂ ಒಂದು ಹೆದರಿಕೆ ಇದ್ದೇ ಇರ್ತದೆ. ಬಟ್ ನಾವು ನೋಡಿದ ಪ್ರಕಾರ ಎಷ್ಟೊಂದು ಆರೋಗ್ಯ ಶಿಬಿರದಲ್ಲಿ ಒಂದು 10 ಜನ ಬಂದ್ರು, 100 ಜನ ಬಂದ್ರು, ಅದು ಬಹಳಷ್ಟು ಪರಿಣಾಮಕಾರಿ. ಯಾಕಂತಂದ್ರೆ ಅಲ್ಲಿ ಬಂದಿರುವಂತ ಒಂದು 100 ಜನರಲ್ಲಿ ಒಬ್ಬರಿಗೆ ಯಾವುದಾದ್ರೂ ಒಂದು ಕಾಯಿಲೆ ಪತ್ತೆ ಹಚ್ಚಿದಲ್ಲಿ ನಿಮ್ಮ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಆಗ್ತದೆ. ಇಲ್ಲಿ ಮಾಡುತ್ತಿರುವಂತ ಎಲ್ಲ ಆರೋಗ್ಯ ಶಿಬಿರದಲ್ಲಿ ಒಂದು ಶುಗರ್ ಟೆಸ್ಟ್ ನ ಎಲ್ಲರೂ ಕಡ್ಡಾಯವಾಗಿ ಮಾಡೇ ಮಾಡ್ತಾರೆ. ಎಷ್ಟೊಂದೋ ಸತಿ ನಾವು ಅದನ್ನ ಬಹಳಷ್ಟು ರೀತಿಯಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಎಲ್ಲೂ ನಾವು ವೈದ್ಯರಾಗಿ ಕೂಡ ನಾವು ನಮ್ಮನ್ನ ಸ್ವಂತಕ್ಕೆ ಪರೀಕ್ಷೆ ಮಾಡೋದು ಬಹಳ ಕಮ್ಮಿ. ಏನಾದ್ರೂ ಒಂದು ಕಾಯಿಲೆ ಬರಬೇಕು ಅಥವಾ ಬೇರೆ ಯಾವ್ದಾದ್ರು ಒಂದು ಸಂದರ್ಭ ಬಂದ್ರೇನೆ ನಾವು ಕೊಡೋದು. ಹಾಗಿರ್ಬೇಕಾದ್ರೆ ಈ ತರ ಒಂದು ಆರೋಗ್ಯ ಶಿಬಿರ ಮಾಡಿದಾಗ ಫಸ್ಟ್ ಮುಂದೆ ಹೋಗಿ ಮಾಡಿಸ್ಬೇಕಾಗಿರೋದು ಈ ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಎಲ್ಲ ಕಾರ್ಯಕರ್ತರು ಮತ್ತು ಅದರ ಕಮಿಟಿಯವರು. ಯಾಕಂತಂದ್ರೆ ಇವರು ಸಂಪೂರ್ಣವಾಗಿ ಬೇರೆಯವರಿಗೆ ಅವರ ಆರೋಗ್ಯವನ್ನು ನೋಡ್ಕೊಳ್ಳುವಲ್ಲಿ ತುಂಬಾನೇ ವಿಫಲರಾಗಿರ್ತಾರೆ. ಯಾಕಂತಂದ್ರೆ ಯಾವಾಗ ನೋಡಿದ್ರು ಬೇರೆಯವರ ಚಿಂತನೆ, ಬೇರೆಯವರಿಗೆ ಕೆಲಸ ಮಾಡೋದು. ನಾನು ಚಿಕ್ಕಂದಿನಿಂದಲೂ ನೋಡ್ತಾ ಬಂದಿರುವಂತ ಒಂದು ಸಂಘಟನೆ ಏನಂತಂದ್ರೆ ಅದು ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್. ಈಗಂತಲ್ಲ, ನನ್ಗೆ ಅವಾಗೆಲ್ಲ ಬೇರೆ ಬೇರೆ ಸಂಘಟನೆ ಯಾವುದು ಇರಲಿಲ್ಲ. ಮಂಜನಾಡಿಯಲ್ಲಿ ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅಂತಂದ್ರೆ ಬಹಳ ಅದು ಐ ಥಿಂಕ್ ಇವಾಗ್ಲೂ ಅವರು ಎಲ್ಲರೂ ಯಂಗಾಗೇ ಇರ್ಬೇಕು, ಅದಕ್ಕೆ ಹೆಸರು ಕೂಡ ಚೇಂಜ್ ಆಗಿಲ್ಲ. ಸೊ ಫಸ್ಟ್ ಎಲ್ಲ ಅದರ ಕಾರ್ಯಕರ್ತರಿಗೆ ಮತ್ತು ಅದರ ಕಮಿಟಿಯವರು ಕಡ್ಡಾಯವಾಗಿ ಈ ಒಂದು ಕಾರ್ಯಕ್ರಮ ಮುಗಿಯುವ ಮುಂಚೆ ಮ್ಯಾನೇಜರ್ ಅಬ್ದುಲ್ಲಾ ಅವರಲ್ಲೂ ವಿನಂತಿ, ಅವರಿಗೆ ಫಸ್ಟ್ ಟೆಸ್ಟ್ ಮಾಡಿಸ್ಬೇಕು. ಯಾಕಂದ್ರೆ ಅವ್ರು ಯಾವತ್ತೂ ಮಾಡಿಸಲ್ಲ. ಯಾಕಂತಂದ್ರೆ ಈ ಶುಗರ್ ರೋಗ ಇದೆಯಲ್ಲ, ಇದು ಬಹಳಷ್ಟು ಅತ್ಯಂತ ಪರಿಣಾಮಕಾರಿ. ಅದು ನಮ್ಮ ಇದು ಗೆದ್ದಲಿದೆಯಲ್ಲ, ಬಿಳಿ ಹುಳ, ಚೆದಲ್ ಇದ್ದ ಹಾಗೆ ಅದು ಗೊತ್ತೇ ಆಗಲ್ಲ ನಮ್ಮ ದೇಹದಲ್ಲಿ ಇರುವಂತದ್ದು. ಯಾವಾಗ ಗೊತ್ತಾಗುತ್ತೆ? ಒಂದು ಮರ ಲಾಸ್ಟ್ಗೆ ಅದು ಕಂಪ್ಲೀಟ್ ಆಗಿ ಸಂಪೂರ್ಣ ವೀಕ್ ಆಗಿ ಒಡೆದೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಅಯ್ಯೋ ಒಳಗಡೆ ಗೆದ್ದಲಿತ್ತಲ್ವಾ ಅಂತ. ಸೊ ಈ ಶುಗರ್ ಕೂಡ ಅದೇ ರೀತಿ ನಮ್ಮ ದೇಹದಲ್ಲಿ ಬೆಳಿತಾನೇ ಇರ್ತದೆ. ಇದನ್ನ ಆರಂಭದಲ್ಲಿ ನಾವು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅದಕ್ಕಿಂತ ಒಂದು ದೊಡ್ಡ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಇದಿಲ್ಲ ಅಂತ ನನ್ನ ಭಾವನೆ. ನಮ್ಮ ಕನಚೂರ್ ಆಸ್ಪತ್ರೆ ವತಿಯಿಂದ ಇಂದಿಲ್ಲ ನಮ್ಮ ಕನಚೂರ್ ಆಸ್ಪತ್ರೆ ನಮ್ಮ ಊರಿಗೆ ಒಂದು ದೊಡ್ಡ ವರ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಎಷ್ಟೊಂದು ಹಳ್ಳಿಗಾಡಿನ ಜನರು ಆರೋಗ್ಯ ಸೇವೆ ಸಿಗದೆ ಎಷ್ಟೋ ಜನ ವಂಚಿತರಾಗಿದ್ದಾರೆ. ಬೇರೆ ಬೇರೆ ಹಳ್ಳಿ ಪ್ರದೇಶದಲ್ಲಿ ನಮ್ಗೆ ಇಲ್ಲಿ ಸಿಗುವಷ್ಟು ಆರೋಗ್ಯದ ಒಂದು ವ್ಯವಸ್ಥೆ ಬೇರೆ ಬೇರೆ ಊರಿಗೆ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಹತ್ತಿರದಲ್ಲೇ ಕನಚೂರ್ ಒಂದು ಮೆಡಿಕಲ್ ಕಾಲೇಜ್ ಬಂತು, ಬಹಳ ಸುಸಜ್ಜಿತವಂತ ದೊಡ್ಡ ಆಸ್ಪತ್ರೆ ನಿರ್ಮಿಸಿ ಈ ಊರಿನ ಜನರಿಗೆ, ನಾನು ಜನಪ್ರಿಯ ಆಸ್ಪತ್ರೆಗೆ ನಮ್ಮ ಊರಿನವರು ಬರೋದು ಬಡಿ ಕಡಿಮೆ, ಎಲ್ರು ಯಾರು ಕೇಳಿದ್ರು ಕನಚೂರ್ ಆಸ್ಪತ್ರೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಷ್ಟು ಹತ್ತಿರದಲ್ಲಿ ಅಷ್ಟು ಸುಲಭವಾಗಿ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇರುವ ಕಾರಣ ಏನಾದ್ರೂ ಅಂತ ಒಂದು ಸಂದರ್ಭ ಬಂದ್ರೆ ಮಾತ್ರ ಮಂಗಳೂರಿಗೆ ಬರ್ತಾರೆ ಹೊರತು ಪ್ರತಿಯೊಬ್ಬರು ನಮ್ಮ ಊರಿನವರಂತೂ ಒಂದು ಫೋನ್ ಬಂದೇ ಬರ್ತದೆ, ಈ ತರ ಆಗಿದೆ, ಏನ್ ಮಾಡ್ಬೇಕು, ಕನಚೂರಲ್ಲಿ ಇದ್ದಾರೆ, ಈ ತರ ಮಾಡ್ತಾ ಇದ್ದಾರೆ, ಖಂಡಿತವಾಗಿ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲೇ ಮುಂದುವರಿಸಿ ಅಂತ ನಾವು ಯಾವಾಗ್ಲೂ ಹೇಳ್ತೀವಿ. ಯಾಕಂತಂದ್ರೆ ಆ ಒಂದು ಆಸ್ಪತ್ರೆ ನಮ್ಗೆ ಹೆಮ್ಮೆ. ಅಂತ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದು ಈ ಒಂದು ನೋಡಿ, ಒಂದು ಇಷ್ಟೊಂದು ಜನ ವೈದ್ಯರು ಬಂದಿದ್ದಾರೆ, ಅವರು ತಮ್ಮ ಒಂದು ಸಂಡೇನ ವ್ಯಯಿಸಿ ನಿಮ್ಗೋಸ್ಕರ ಬಂದಿರುವಂತದ್ದು.
ವೈದ್ಯರಿಗೆ ಟೈಮ್ ಬಹಳ ಕಮ್ಮಿ, ಎಲ್ಲೂ ಫ್ಯಾಮಿಲಿ ಟೈಮ್ ಅಂತ ಸಿಗೋದು ತುಂಬಾ ಅಪರೂಪ. ಸೊ ಅಂತ ಒಂದು ಅದರ ಮಧ್ಯದಲ್ಲಿ ನಿಮ್ಗೆ ಒಂದು ಚಿಕಿತ್ಸೆ ಕೊಡ್ಬೇಕು, ತಪಾಸಣೆ ಮಾಡಬೇಕು, ಈ ಒಂದು ಸಂಘಟನೆಯವರು ಕೋರಿದಾಗ ಕನಸೂರು ಆಸ್ಪತ್ರೆಯಿಂದ ಎಲ್ಲ ವೈದ್ಯಾಧಿಕಾರಿಗಳ ತಂಡ ಇಲ್ಲಿಗೆ ಬಂದಿದ್ದಾರೆ. ಅವ್ರನ್ನ ನೀವು ತುಂಬ ಹೃದಯದಿಂದ ಅವ್ರನ್ನ ಸ್ವೀಕರಿಸಿ ಒಳ್ಳೆ ರೀತಿಯಲ್ಲಿ ಆತಿಥ್ಯವನ್ನು ಕೊಟ್ಟು ಈ ಒಂದು ಕ್ಯಾಂಪ್ ನ ಸದುಪಯೋಗ ತಾವು ಪಡ್ಕೋಬೇಕು ಅಂತ ನನ್ನ ವಿನಂತಿಯೂ ಕೂಡ. ಉಸ್ತಾದರು ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ರು. ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸಂದೇಶವನ್ನ ಈ ಒಂದು ಕಾಲಘಟ್ಟದಲ್ಲಿ ಏನ್ ಬೇಕಿತ್ತು ಒಂದು ಒಳ್ಳೆ ಸಂದೇಶವನ್ನ ಉಸ್ತಾದರು ಕೊಟ್ರು. ಯಾಕಂತಂದ್ರೆ ಉಸ್ತಾದ್ ಕೂಡ ಒಬ್ರು ಗ್ರಾಜುಯೇಟ್. ಬಹಳ ಖುಷಿ ಅನಿಸ್ತಾ ಇದೆ ಇಂತ ಉಸ್ತಾದರು ನಮ್ಗೆ ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ಊರಲ್ಲಿ ಇರೋದು. ಮುಂಚೆ ಇವಾಗ ನಾವು ನೋಡ್ತಾ ಇದ್ದೀವಿ ಉಸ್ತಾದರು ಮತ್ತೆ ಮೌಲ್ಯಗಳೆಲ್ಲ ಮದ್ರಸದಲ್ಲಿ ಓದ್ತಿರ್ಬೇಕಾದ್ರೆ ಬರೀ ನಮ್ಮ ಧಾರ್ಮಿಕ ಶಿಕ್ಷಣ ಮಾತ್ರ ಇತ್ತು. ಇವಾಗ ಕಾಲಘಟ್ಟ ಚೇಂಜ್ ಆಗಿದೆ. ಎಲ್ಲಾ ಕಡೆ ನೋಡಿದ್ರು ಯಾವುದೇ ಉಸ್ತಾದನ್ನು ನೀವು ತಗೊಳ್ಳಿ, ಅವರು ಧಾರ್ಮಿಕ ಶಿಕ್ಷಣ ಜೊತೆಗೆ ಬಹಳಷ್ಟು ಎಲ್ಲ ಯಾವ್ದಾದ್ರು ಒಂದು ಡಿಗ್ರಿ ಅವರು ಪಡ್ಕೊಂಡಿರ್ತಾರೆ, ಡಿಸ್ಟೆಂಟ್ ಎಜುಕೇಶನ್ ಅಥವಾ ಕಾಲೇಜ್ಗೆ ಹೋಗಿ ಆದ್ರೂ ಸರಿ. ಸೊ ಇಂಥ ಉಸ್ತಾದರು ಮುಂದೆ ಬಂದು ಎಜುಕೇಟೆಡ್ ಉಸ್ತಾದ್ ಇರೋದಕ್ಕೆ ಅವರು ಇದನ್ನ ಅರ್ತು ಮುಂದೆ ಹೋಗ್ಬೇಕಾದ್ರೆ ನಮ್ಗೆ ಎರಡೂ ಬೇಕು. ಎರಡೂ ಇದ್ರೇನೆ ನಮಗೂ ಒಂದು ಒಳ್ಳೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಂದೇಶನ ಉಸ್ತಾದರು ಕೂಡ ನಮ್ಗೆ ಕೊಡ್ತಾ ಇದ್ದಾರೆ. ಅಜೀಜ್ ಪರ್ತಿಪಾಡಿ ಅವರು ಕೂಡ ಬಹಳ ಅದ್ಭುತವಾಗಿ ತುಂಬಾ ವಿಚಾರ ನಿಮ್ಗೆ ಹೇಳಿದ್ರು. ನಮ್ಗೆ ಧರ್ಮ ಮತ್ತು ವಿಜ್ಞಾನ ಇವೆರಡು ಎಷ್ಟು ಪರಿಣಾಮಕಾರಿ, ಎರಡು ಒಟ್ಟಿಗೊಟ್ಟಿಗೆ ಹೋಗ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ ಎಲ್ಲಾ ಉದ್ಯಮದಲ್ಲೂ ಎಲ್ಲಾ ಸಂಘಟನೆಯಲ್ಲೂ ಕೂಡ 1% ಕೆಲವೊಬ್ರು ಇರ್ತಾರೆ, ಅವರು ಜನರನ್ನ ಕೆಡ್ಸಕ್ಕೆ ಅಂತಾನೆ ಇರುವವರು. ಆದ್ರೆ 99% ನನ್ಗೆ ಅರಿತಿದ್ದಂಗೆ ವೈದ್ಯರಲ್ಲಿ ಯಾರು ಕೆಡುಕು ಭಾವಿಸೋದೇ ಇಲ್ಲ. ಯಾವುದೇ ಪೇಷಂಟ್ಸ್ ಬರ್ಲಿ ಫಸ್ಟ್ ನಮ್ಮ ಚಿಂತೆ ಹೋಗೋದೇ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ. 1% ಜನ ಎಲ್ಲಾ ಕಡೆ ಇರ್ತಾರೆ, ಅದನ್ನ ನಾವು ತಳ್ಳುವಂತಿಲ್ಲ, ಇದ್ದೇ ಇರ್ತಾರೆ. ಬಟ್ 99% ಜನರು ನಾವು ಯಾವಾಗ್ಲೂ ಅವರಿಗೆ ಒಳ್ಳೇದನ್ನೇ ನಾವು ಭಾವಿಸ್ತೀವಿ, ಒಳ್ಳೇದೇ ಆಗ್ಬೇಕು. ಕೆಲ ಸಂದರ್ಭದಲ್ಲಿ ದೇವರ ಕೆಲಸ ವೈದ್ಯರಿಗೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನ ಜನರು ಅರ್ಥ ಮಾಡ್ಕೊಬೇಕು. ಹೇಳಕ್ ಮುಂಚೆನೆ ನೀವು ಬರ್ಬೇಕಾದ್ರೆ ನಿಮ್ಮ ಭಾವನೆ ಬೇರೆನೆ ಇರ್ತದೆ. ಯಾಕಂತಂದ್ರೆ ನಿಮ್ಮ ಪೇಷಂಟ್, ನಿಮ್ಮ ಹತ್ರದವರು, ನಿಮ್ಮ ತಂದೆ ತಾಯಿ ಅಥವಾ ಕುಟುಂಬದವರು ಇರ್ತಾರೆ. ಸೊ ನೀವು ಮಾತಾಡೋ ರೀತಿ, ನಿಮ್ಮ ಭಾವನೆ ನಮ್ಗೆ ಖಂಡಿತವಾಗಿಯೂ ಅರ್ಥ ಆಗ್ತದೆ. ಬಟ್ ಹಾಗಂತ ನೀವು ಆ ಒಂದು ಭಾವನೆಯಿಂದ ಬೇರೆ ಏನೇನೋ ಎಡವಟ್ಟನ್ನ ಮಾಡುವುದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಿರೋ ಒಂದು ಮುಖ್ಯವಾದ ಅಂಶ ಏನಂತಂದ್ರೆ ವೈದ್ಯರು ನಿಮ್ಗೆ ಒಳ್ಳೇದ್ ಮಾಡ್ಲಿಕ್ಕೇನೆ ನಾವು ಬಂದಿರುವವರು. ಸೊ ಅದನ್ನ ತಾವು ಅರ್ಥ ಮಾಡ್ಕೊಬೇಕು. ಯಾವುದೇ ರೀತಿಯಲ್ಲಿ ಅಲ್ಲಿ ಸದ್ದು ಮಾಡದೆ, ಗಲಾಟೆ ಮಾಡದೆ, ಅವ್ರು ಹೇಳೋದನ್ನ ಒಳ್ಳೆ ರೀತಿಯಲ್ಲಿ ತಾವು ಸ್ವೀಕರಿಸಿ ಅಲ್ಲಾಹನ ಕೆಲಸವನ್ನ ದೇವರು ಖಂಡಿತವಾಗಿಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾವು ಅರ್ಥ ಮಾಡಿದ್ರೆ ನಮ್ಮ ಕೆಲಸ ಕೂಡ ತುಂಬಾ ಈಸಿ ಆಗ್ತದೆ. ಯಾಕಂದ್ರೆ ಕೆಲವೊಂದು ಕಡೆ ಎಲ್ಲ ನೀವು ಕೇಳಿರ್ಬಹುದು, ಏನಾದ್ರೂ ಒಂದು ಸೀರಿಯಸ್ ಪೇಷಂಟ್ ಬಂದಾಗ ತಕ್ಷಣ ಇಲ್ಲಿ ಆಗಲ್ಲ, ನೀವು ಬೆಂಗಳೂರು ಹೋಗಿ, ಮೈಸೂರು ಹೋಗಿ ಅಥವಾ ಮುಂಬೈಗೆ ಹೋಗಿ ಅಂತ ಹೇಳ್ತಾರೆ. ಯಾಕೆ? ನಮ್ಮ ಮಂಗಳೂರಲ್ಲಿರುವಷ್ಟು ಬುದ್ಧಿವಂತರು ಮತ್ತು ಮಂಗಳೂರಿನಷ್ಟಿರುವ ಪರಿಣಿತ ವೈದ್ಯರು ಬೇರೆ ಊರಲ್ಲಿ ಇಲ್ಲ. ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ ನೀವು ಬೆಂಗಳೂರು ಕರ್ಕೊಂಡು ಹೋಗಿ ಅಥವಾ ಮೈಸೂರು ಕರ್ಕೊಂಡು ಹೋಗಿ. ಯಾಕೆ? ಯಾಕಂತಂದ್ರೆ ಅವ್ರ ಜೊತೆಗಿರುವಂತ ಅವರ ಸಂಬಂಧಿಕರು ಏನಿರ್ತಾರೆ ಅವರಿಗೆ ಅವರು ಅಂದ್ರೆ ನಾವು ಮಾಡೋ ಕೆಲಸಕ್ಕಿಂತ ಮುಂಚೆ ಅವರೇ ಗೂಗಲ್ ಡಾಕ್ಟರ್ ಆಗಿ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಬಹಳ ಕಷ್ಟಕರವಾದಂತಹ ಸಂದರ್ಭದಲ್ಲಿ ಮಾತ್ರ ನಾವು ಈ ಮೈಸೂರಿಗೆ ಹೋಗಿ ಅಥವಾ ಇಲ್ಲಿ ಚಿಕಿತ್ಸೆ ಕೊಡಕ್ಕಾಗದೆ ನಾವು ಯಾರನ್ನು ದೂರ ಕಳಿಸಲ್ಲ. ಅರ್ಥ ಆಯ್ತು? ಅದನ್ನ ನಾವು ಬಹಳಷ್ಟು ಅಂದ್ರೆ ನನ್ನ ಹುಟ್ಟೂರು, ಬಹಳ ಹೆಮ್ಮೆ ಇದೆ ನನಗೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮೊನ್ನೆಯಿಂದ ಕರೆದಾಗ ಬಹಳ ಮುಂದೆ ನೋಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಬರಬೇಕು. ಹುಟ್ಟೂರಲ್ಲಿ ಯಾವುದೇ ಕಾರ್ಯಕ್ರಮದ ಖಂಡಿತವಾಗಿ ನಾನು ಮಿಸ್ ಮಾಡ. ಯಾಕಂದ್ರೆ ನಮ್ಮ ಮಾಸ್ಟರ್ KMK ಮಾಸ್ಟರ್ ಅಂತಂದ್ರೆ ನಮ್ಮ ಊರಿಗೆ ಹೆಮ್ಮೆ. ಈಗ ನಾವು ಅವರು ಮೈಕ್ ಹಿಡಿದು ಮಾತಾಡ್ತಾರೆ ಅಂತಂದ್ರೆ ಆ ಕಾಲದಲ್ಲೇ KMK ಮಾಸ್ಟರ್ ತರ ಮಾತಾಡ್ಲಿಕ್ಕೆ ಇನ್ನೂ ನಮ್ಮ ಊರಲ್ಲಿ ಯಾರು ಇಲ್ಲ. ಅಷ್ಟು ಒಂದು ನಮ್ಮ ಊರಿಗೆ ಅವಾಗ್ಲೇ ಹೆಮ್ಮೆ. KMK ಮಾಸ್ಟರ್ ಅಂತಂದ್ರೆ ಯಾವುದೇ ಕಾರ್ಯಕ್ರಮ ಇರ್ಲಿ, ಮಂಜನಾಡಿ ಅಂದ್ರೆ ಅವ್ರ ಹೆಸರಲ್ಲೇ KMK ಮಂಜನಾಡಿ. ನಮ್ಮ ಊರಿಗೆ ಎಲ್ಲಾ ಕಡೆ ಕೇಳಿದ್ರು ಮಂಜನಾಡಿ ಅಂತ ಕೇಳಿದ ತಕ್ಷಣ ಯಾರು ನಮ್ಮ ಆಸ್ಪತ್ರೆಗೆಲ್ಲ ಸುಮಾರು ಜನ ಬರ್ತಾರೆ, ಎಲ್ಲಿ ಊರು ಮಂಜನಾಡಿ, KMK ಮಂಜನಾಡಿ ಅಂತ ಕೇಳ್ತಾರೆ. ಇದೊಂದು ನಮ್ಗೆ ಬಹಳ ಖುಷಿ ತರುವಂತ ವಿಚಾರ. ಸೊ ಇಂಥ ಒಂದು ಮಾಸ್ಟರ್ ನಮ್ಮ ಊರಲ್ಲಿದ್ದಾರೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ನಮ್ಮ ಊರಿಗೆ ಒಂದು ಅಭಿವೃದ್ಧಿ ಅಂತಂದ್ರೆ ಬರೀ ಒಂದು ರಸ್ತೆ, ಒಳ್ಳೆ ರಸ್ತೆ ಮಾಡೋದು, ಕಟ್ಟಡ ಕಟ್ಟೋದಲ್ಲ.
ನಮ್ಮ ಊರಿನ ನಿಜವಾದ ಅಭಿವೃದ್ಧಿ ಅಂತಂದ್ರೆ ನಮ್ಮ ಸುತ್ತಮುತ್ತ ಏನಿದ್ದಾರೆ ಜನ ಇದ್ದಾರೆ, ಕಟ್ಟ ಕಡೆ ಜನರು, ಅವರು ವಿದ್ಯಾವಂತರಾಗ್ಬೇಕು. ಯಾರನ್ನು ಕೂಡ 7ನೇ ಕ್ಲಾಸು 5ನೇ ಕ್ಲಾಸು 9ನೇ ಕ್ಲಾಸ್ ಅಲ್ಲಿಗೆ ನಿಲ್ಲಿಸುವಂತ ಪ್ರವೃತ್ತಿ ಇನ್ಮುಂದೆ ಆಗ್ಬಾರ್ದು. ಬಹಳಷ್ಟು ಚೇಂಜ್ ಆಗಿದೆ, ನಾವು ನೋಡ್ತಾ ಇದ್ದೀನಿ. ಬಟ್ ಇನ್ನೂ ಮುಂದುವರಿದ ಭಾಗವಾಗಿ ನಾವೆಲ್ಲರೂ ಸೇರಿ ಅಂತ ಯಾವ್ದಾದ್ರು ಕುಟುಂಬ ಇದ್ರೆ ಅವರಿಗೆ ಆರ್ಥಿಕ ಸಮಸ್ಯೆಯಿಂದಾಗಿ ಅವರಿಗೆ ವಿದ್ಯೆಯನ್ನ ಕಲಿಯಲು ಆಗ್ತಾ ಇಲ್ಲ ಅಥವಾ ಮುಂದಕ್ಕೆ ಬರಕ್ ಆಗ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ನಮ್ಮೆಲ್ಲರ ಗಮನಕ್ಕೆ ತನ್ನಿ. ಅಂತವ್ರನ್ನ ನಾವು ಮುಂದೆ ತಂದು ಅವ್ರನ್ನ ವಿದ್ಯಾವಂತರ ಆಗಿಸ್ಬೇಕು. ಮಂಜನಾಡಿ ಊರು ಸಂಪೂರ್ಣ ಯಾವಾಗ ವಿದ್ಯಾವಂತರಾಗ್ತೀವಿ, ಶಿಕ್ಷಣ ಸಿಗ್ತದೆ, ಅವಾಗ್ಲೇ ನಾವು ಅಭಿವೃದ್ಧಿ ಹೊಂದಿದ ಗ್ರಾಮ ಅಂತ ನನ್ಗೆ ಹೇಳಲು ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಜೊತೆಯಾಗಿ ಕೆಲಸ ಮಾಡೋಣ. ಮತ್ತೆ ನಮ್ಮ ಆಸ್ಪತ್ರೆ, ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಯಾರೆಲ್ಲ ನಮ್ಮ ಊರವರು ಬಂದಿದ್ದಾರೆ, ಯಾವಾಗ ಅವ್ರು ಬಂದ್ರು ನನ್ಗೆ ಒಂದು ನೆಂಟರು ಬಂದಿರ್ತಾರ ನಮ್ಮ ಆಸ್ಪತ್ರೆಗೆ, ಅವ್ರನ್ನ ಸತ್ಕಾರ ಮಾಡೋದಂತ ಬಹಳ ಖುಷಿ ನಂಗೆ. ಸೊ ಇನ್ ಮುಂದೆ ಕೂಡ ಯಾವುದೇ ರೀತಿಯಲ್ಲಿ, ಯಾಕಂದ್ರೆ ನಮ್ಮ ಜನಪ್ರಿಯ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ ಬಶೀರ್ ಅವರು ಏನೊಂದು ದೂರದೃಷ್ಟಿ ಇಟ್ಕೊಂಡು ಈ ಆಸ್ಪತ್ರೆ ಮಾಡಿದ್ರು ಅಂತಂದ್ರೆ, ಅಲ್ಲಿಗೆ ಬರುವಂತಹ ಜನರು ಯಾವುದೇ ಆರ್ಥಿಕತೆಯ ಜನರು ಇರ್ಲಿ, ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್. ಇದು ನಾವು ಹಾಸನದಿಂದ 12 ವರ್ಷದಿಂದ ಮಾಡ್ಕೊಂಡು ಬಂದಿರುವಂತ ಪ್ರವೃತ್ತಿ. ಅದನ್ನು ನಾವು ಅಲ್ಹಮ್ದುಲಿಲ್ಲಾ ಬಹಳ ಒಳ್ಳೆ ರೀತಿಯಲ್ಲಿ ಮಂಗಳೂರಲ್ಲೂ ಕೂಡ ನಾವು ಮುಂದುವರಿಸ್ತಾ ಬಂದಿದ್ದೀವಿ. ಯಾವುದೇ ರೀತಿಯ ಜನ ಬರಲಿ, ಅವರ ಹತ್ರ ದುಡ್ಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾವ ರೀತಿಯಲ್ಲೂ ಕೂಡ ಚಿಕಿತ್ಸೆಯನ್ನ ನಾವು ಅವ್ರನ್ನ ವಂಚಿತರಾಗಿ ಮಾಡಿಲ್ಲ. ಖಂಡಿತವಾಗಿಯೂ ಎಲ್ಲಾ ರೀತಿಯಲ್ಲಿ, ಅದರಲ್ಲೂ ಮಂಜನಾಡಿ ಅವರು ಬಂದ್ರಂತೂ ಮತ್ತೆ ನಮ್ಗೆ ಏನು ಇನ್ನೂ ಒಂದು ಹೆಜ್ಜೆ ಮುಂದೆನೆ ಅದರಲ್ಲಿ. ಸೊ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲು ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಇಸ್ಲಾಂ.